ಧನುರ್ರಾಶಿ ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲಗಳನ್ನು ಮೊದಲು ನಿವಾರಣೆ ಮಾಡಿಕೊಡಿ. ಹಲವಾರು ಗೊಂದಲಗಳನ್ನು ಇಟ್ಕೊಂಡಿದ್ದೀರಿ, ಆಯ್ಕೆಗಳು ಸರಿಯಾಗ್ತಾ ಇಲ್ಲ, ಗೊಂದಲದಿಂದ ಯಾವ ನಿರ್ಧಾರ ಮಾಡೋದಕ್ಕೂ ಆಗ್ತಾ ಇಲ್ಲ, ನಿರ್ಧಾರ ಆಗದಲೇ ಯಾವ ಕೆಲಸಗಳೂ ಕೂಡ ಮುಂದಕ್ಕೆ ಹೋಗೋದಿಲ್ಲ. ಹೀಗೆ ಒಂದಕ್ಕೊಂದು ತೊಡಕುಗಳೇ ಎದುರಾಗಿ ನಿಮಗೆ ನಿಲ್ಲುವಂಥದ್ದಾಗುತ್ತೆ. ನೌಕರಿ ಅಥವಾ ವೃತ್ತಿಯಲ್ಲಿ ಲಾಭವನ್ನು ನೋಡ್ತೀರಿ, ಆ ಒಂದು ಖುಷಿಯಲ್ಲಿ ಬೇರೆ ಎಲ್ಲವನ್ನ ಮರೆತು ಬಿಟ್ಟರೆ ಮುಂದಿನ ಜೀವನ ಹೇಗೆ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಜನಪ್ರಿಯತೆ ಹೆಚ್ಚಾಗೋದಕ್ಕೆ ಅವಕಾಶಗಳಿರುತ್ತೆ. ಬೇರೆಯವರನ್ನು ನಿಮ್ಮಂತೆ ನಡೆದುಕೊಳ್ಳುವ ಹಾಗೆ ಪ್ರಚೋದನೆ ಮಾಡ್ತೀರಿ, ಅದಕ್ಕೆ ಜನ ಒಪ್ಪಿಕೊಳ್ಳಬಹುದು, ಜನಪ್ರಿಯತೆ ಸಿಕ್ಕಬಹುದು, ನೀವು ಹೇಳಿದಾಗೆ ಒಂದಷ್ಟು ಜನ ಕೇಳ್ಬೋದು, ನಿಮ್ಮನ್ನು ಹಿಂಬಾಲಿಸ್ಬೋದು. ಇವೆಲ್ಲವೂ ಕೂಡ ನಿಮ್ಮ ಗೌರವಕ್ಕೆ ಕಾರಣವಾಗುತ್ತೆ ಅಂತ ಅರ್ಥ. ಜನರಲ್ಲಿ ಭಿನ್ನಾಭಿಪ್ರಾಯದಿಂದ ಒಂದಷ್ಟು ಕೆಲಸಗಳು ಹಿನ್ನಡೆ ಆಗಬಹುದು. ಜನನ್ನ ನಿಮ್ಮ ಹತ್ರ ಆಕರ್ಷಣೆ ಮಾಡ್ಕೊಳ್ಳೋದು ಬೇರೆ, ಅದೇ ಜನರಿಂದ ಕೆಲಸವನ್ನು ಮಾಡಿಸುವಂಥದ್ದು ಬೇರೆ. ಇಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಕೆಲಸಕ್ಕೆ ಹಿನ್ನಡೆ ಆಗುವಂಥದ್ದು, ನಿಧಾನಗತಿ ಆಗುವಂಥದ್ದು ಇರುತ್ತೆ. ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೀಬೇಕಾಗತ್ತೆ. ಮಕ್ಕಳ ಬಗ್ಗೆ ಹೆಚ್ಚು ಚಿಂತನೆಯನ್ನು ನಡೆಸ್ತೀರಿ. ವಿಶೇಷವಾಗಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಎಲ್ಲವೂ ಕೂಡ ಸುಗಮವಾಗಿ ಸುಲಲಿತವಾಗಿ ನಿಮ್ಮ ಅಭ್ಯುದಯಕ್ಕೆ ಕಾರಣವಾಗುವಂತಹ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ಬೇಡಿಕೊಳ್ಳಿ. ಶುಭವಾಗಿ. ಮಕರ ರಾಶಿ ವ್ಯಾವಹಾರಿಕವಾಗಿ ಔದ್ಯೋಗಿಕವಾಗಿ ಏನೋ ಭಯದ ವಾತಾವರಣ, ಮನಸ್ಸಿನಲ್ಲಿ ಹೆದರಿಕೆ, ಏನಾಗ್ಬಿಡುತ್ತೋ ಏನೋ ಅನ್ನುವಂತಹ ಆತಂಕ ಒಳಗಡೆ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಆತ್ಮವಿಶ್ವಾಸದ ಕೊರತೆ ತನ್ನಿಂದ ತಾನೇ ಎದ್ದು ಕಾಣುತ್ತೆ. ಯಾವಾಗ ಭಯದಿಂದ ಎಲ್ಲವನ್ನೂ ಕೂಡ ನೀವು ಎದುರಿಸಬೇಕಾಗುತ್ತೋ ಆಗ ಆತ್ಮವಿಶ್ವಾಸ ಕುಗ್ಗಿ ಹೋಗುವ ಕೆಲಸವಾಗತ್ತೆ. ಕುಟುಂಬದಲ್ಲಿ ಬೆಂಬಲ ಇರಬಹುದು, ಆದರೆ ಸಮಾಧಾನ ಇಲ್ಲ. ಯಾರು ಏನೇ ಬೆಂಬಲಿಸಿದರೂ ಕೂಡ ನನ್ನನ್ನು ರಕ್ಷಣೆ ಮಾಡೋದಕ್ಕೆ ಕಾಪಾಡೋದಕ್ಕೆ ಆಗಲ್ಲ ಅನ್ನುವಂತಹ ಒಂದು ಭಯ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ವಿರೋಧಿಗಳಿಂದ ಅವಮಾನವಾಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಅವಮಾನಿಸ್ತಾರೆ. ಇದೆಲ್ಲದಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧವಾಗಿರಬೇಕು ಅಂತ ಅರ್ಥ. ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸೋದ್ರಲ್ಲಿ ವಿಫಲರಾಗ್ತೀರಿ. ನಿಮ್ಮ ಪ್ರಯತ್ನಗಳು ಯಾವುದು ಕೆಲಸಕ್ಕೆ ಬರೋದಿಲ್ಲ, ಅಥವಾ ಮಾಡುವಂತಹ ಪ್ರಯತ್ನಗಳ ಒಂದು ರೀತಿ ನೀತಿ ಅದು ನಿಮ್ಮನ್ನು ಕೈ ಹಿಡಿಯೋದಿಲ್ಲ ಅನ್ನುವಂಥದ್ದಾಗತ್ತೆ. ಉದ್ಯೋಗದಲ್ಲಿನ ಜವಾಬ್ದಾರಿ ಹೆಚ್ಚಾಗುವಂಥದ್ದು, ಮಾಡಬೇಕಾದಂತಹ ಕೆಲಸದಲ್ಲಿ ಇನ್ನಷ್ಟು ಮತ್ತಷ್ಟು ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನು ನೀವು ಹೆಚ್ಚು ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಅಲ್ಲಿ ಕಾಣುತ್ತೆ. ದುರ್ಗಾ ದೇವಿಯನ್ನು ಪ್ರಾರ್ಥನೆ ಮಾಡಿ, ಸಕಲ ದುರಿತಗಳು ದೂರವಾಗಲಿ. ಶುಭವಾಗಿ. ಕುಂಭರಾಶಿ ಗುರಿ ತಲುಪೋದಕ್ಕೆ ತುಂಬ ಪ್ರಯತ್ನಗಳನ್ನು ಮಾಡಬೇಕು. ನನ್ನ ಅದೃಷ್ಟ ಚೆನ್ನಾಗಿದೆ ಅಂತಲೋ, ನನಗಿನ್ಯಾವುದೋ ಸಹಕಾರ ಇದೆ ಅಂತಲೋ, ಹಣ ಇದೆ ಅಂತಲೋ ನೀವು ಆ ಒಂದು ದರ್ಪದಿಂದ ಅಹಂಕಾರದಿಂದ ಸುಮ್ಮನೆ ಕೂತು ಬಿಟ್ಟರೆ ಕೆಲಸಗಳಾಗೋದಿಲ್ಲ. ತುಂಬ ಪರಿಶ್ರಮ ಪಡಬೇಕು. ಆಗ ಮಾತ್ರ ಗುರಿ ಸಾಧನೆಗೆ ಅದು ಮಾರ್ಗವಾಗುತ್ತೆ ಅಂತ ಅರ್ಥ. ಹಿತೈಷಿಗಳಿಂದ ಉತ್ತಮವಾದಂತಹ ಸಲಹೆ ಸಿಕ್ಕತ್ತೆ. ಯಾರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೋ ಅಂಥವರು ನಿಮಗೆ ಬೇಕಾದಂತಹ ಮಾತುಗಳನ್ನು, ಬೇಕಾದಂತಹ ಸಲಹೆ ಸೂಚನೆಗಳನ್ನು ಆಯಾ ಕ್ಷಣಕ್ಕೆ ಒದಗಿಸ್ತಕ್ಕಂಥದ್ದು, ನಿಮ್ಮ ತಪ್ಪುಗಳನ್ನು ತಿದ್ದತಕ್ಕಂತಹ ಒಂದು ಆತ್ಮೀಯವಾದಂತಹ ಸಾತ್ವಿಕವಾದಂತಹ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ತಾರೆ. ಅದು ನಿಮಗೆ ಬಹಳ ವಿಶೇಷವಾಗಿ ಬಹಳ ಪೂರಕವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಉನ್ನತಿಯನ್ನು ಕಾಣ್ತೀರಿ. ವೈವಾಹಿಕ ಜೀವನದಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬೇರೆಯವರ ಮಾತೇ ನಿಮಗೆ ಸರಿ ಅಂತ ಅನಿಸುತ್ತೆ ಅನ್ನುವಂತಹ ಮಾತುಗಳು ಮನೆಯಲ್ಲಿ ಬರಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ತಾಯಿಯವರ ಜೊತೆಯಲ್ಲಿ ಸಾತ್ವಿಕವಾದಂತಹ ಜಗಳವನ್ನು ಮಾಡ್ತೀರಿ. ನಿನಗೇನು ಗೊತ್ತಾಗತ್ತೆ ಅಂತ ಹೇಳಿ ಅಮ್ಮನನ್ನು ಪ್ರಶ್ನೆ ಮಾಡ್ತಕ್ಕಂತಹ ಸಂದರ್ಭಗಳು ಒದಗಿ ಬರಬಹುದು. ತಾಯಿಯ ಬಗ್ಗೆ ವಿಶ್ವಾಸ ಇರಲಿ, ಪ್ರೀತಿ ಇರಲಿ, ಗೌರವ ಇರಲಿ. ಅಮ್ಮನ ಮಾತು ನಿಮಗೆ ಬಹಳ ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಪ್ರೀತಿಯ ಸಂಬಂಧದಲ್ಲಿ ನಂಬಿಕೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಗೊತ್ತಿರೋದಿಲ್ಲ ಯಾವ ವ್ಯಕ್ತಿ ಯಾರು ಹೇಗೆ ಏನು ಅಂತ, ಆದರೆ ಆ ಪ್ರೀತಿ ಎನ್ನುವಂಥದ್ದು ಇವೆಲ್ಲವನ್ನು ಒಂದು ರೀತಿಯಲ್ಲಿ ಮರೆಮಾಚಿ ನಿಮ್ಮಲ್ಲಿ ವಿಶೇಷವಾದಂತಹ ಒಂದು ಬೆಸುಗೆಯನ್ನು ಹಾಕುತ್ತೆ. ಅಲ್ಲಿ ನಂಬಿಕೆ ಅಂತಕ್ಕಂಥದ್ದೇ ಕೆಲಸ ಮಾಡಬೇಕಾದ್ದು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಮಾಡಿ, ಆದಿ ದಂಪತಿಗಳಾದಂತಹ ಲಕ್ಷ್ಮೀನಾರಾಯಣರು ನಿಮ್ಮನ್ನು ಸರ್ವತ್ರ ಕಾಪಾಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನೀವು ಅಂದುಕೊಂಡಂತಹ ಕೆಲಸಗಳು ನಿಧಾನ ಆಗ್ಬೋದು,
ಸ್ವಾಭಾವಿಕವಾಗಿ ಬೇಸರ ಸಿಟ್ಟು ಅನ್ನುವಂಥದ್ದು ಬಂದೇ ಬರುತ್ತೆ. ಆದರೆ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ತಾಳ್ಮೆ ಇದ್ದರೆ ಮಾತ್ರ ನಿಮ್ಮ ಕೆಲಸಗಳಿಗೆ ಒಂದು ಪುಷ್ಟಿ ಬಲ ಅನ್ನುವಂಥದ್ದು. ನಿಮ್ಮ ದೌರ್ಬಲ್ಯಗಳನ್ನು ಗೌಪ್ಯವಾಗಿಟ್ಕೊಳ್ಳಿ. ಅದನ್ನು ಸಮಾಜಕ್ಕೆ ಪರಿಚಯಿಸ್ತಕ್ಕಂಥದ್ದು, ಸಮಾಜ ಮುಂದೆ ಅದನ್ನು ತೋರಿಸ್ಕೊಳ್ತಕ್ಕಂಥದ್ದು, ಜನ ಅದನ್ನು ಗುರುತಿಸುವಾಗಿ ಮಾಡುವಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಈ ದಿವಸ ಪ್ರಯಾಣ ಅಷ್ಟೊಂದು ಒಳ್ಳೆಯದಲ್ಲ. ಅನಿವಾರ್ಯವಾದಂತಹ ಪ್ರಯಾಣವನ್ನು ಬಿಟ್ಟು ವಿಶೇಷವಾದ ಪ್ರಯಾಣಕ್ಕೆ ಇದು ಅನ್ವಯವಾಗುವಂಥದ್ದು. ಮಧುಮೇಹಿಗಳಿಗೆ ತೊಂದರೆ ಇದೆ, ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗತ್ತೆ, ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ಮಕ್ಕಳ ಬಗ್ಗೆ ತುಂಬ ಎಚ್ಚರಿಕೆ ಇರಲಿ. ಮಕ್ಕಳ ಆಟ, ಅವರ ಒಂದು ನಡವಳಿಕೆ, ಇದರ ಬಗ್ಗೆ ಗಮನಿಸಲಿಲ್ಲ ಅಂತಾದಾಗ ತೊಂದರೆ ಇದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ವಿಶೇಷವಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.